ಮಾಡಿದ್ದೀನಿ ಒಬ್ಬರನ್ನ ಉಳಿಸಿಲ್ಲ ಅವ್ನ ತಾಯಿನಾಕೆ. ಹಲೋ ಹಲೋ ಗುರುಭ್ಯೋ ನಮಃ. ಸ್ವಾಮಿ, ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು 3 ಸಲ ಮಾಡಿದ್ರಲ್ಲ, ಯಾರು ಅಂತ ಮಾಡಿದೆ ಸರ್. ಆಯ್ತು, ನೀವೇ ಸ್ನಾನ ಅದು ಮಾಡಿ ಸರ್. ಅದ್ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡಿದೆ ಸರ್. ಹಲೋ 3 ಸಲ ಮಾಡಿದ್ರಲ್ಲ, ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ದೆ ಸರ್. 5 ನಿಮಿಷ ಫ್ರೀ ಇದೆಯಾ, ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡಿದೆ ಸ್ವಾಮಿ. ಇರ್ಲಿ. ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ, ಇವತ್ತು ಕೆಲಸ ಮಾಡ್ತೀನಿ. ಒಬ್ರು ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ, ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಸ್ವಾಮಿ ಸಂಬಂಧಿಕರು ಅಂತ ಮಾಡಿದೆ ಸ್ವಾಮಿ. ಆಯ್ತು, ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಇವರು ಜೆಂಟ್ಸು, ನಾವು ಗಂಡಸು ನಾವು. ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ. ಅಲ್ಲ, ಯಾರು ಮಾಡ್ಯಾವ್ರಿ ಅಂದ್ರಲ್ಲ. ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಸ್ವಾಮಿ. ಅದು ಅದು ನನ್ ಮೇಲೆ ನಾನು ನಿಮ್ಗೆ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಮೇಲೆ ಎಲ್ಲ ಸರಿ ಮಾಡಿದೀನಿ. ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ. ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬರ್ಕಂಡ್ರ? ಹೇಳಿ. ಬಳ್ಳಾಪುರ. ಹುಡ್ಗ ಬರ್ಕಂತಾನೆ ಕೇಳುತ್ತೆ, ಹೇಳಿ. ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 7 ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ. ಅದು ಪಿನ್ ಕೋಡ್ ನಂಬರ್. ಶನಿಮಾದೇವ್ರ ದೇವಸ್ಥಾನ ಐತೆ. ಶನಿಮಾದೇವ್ರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಇತ್ತಲ್ಲ, ಅವ್ರಿಗೊಂದ್ ಸ್ವಲ್ಪ ಹೇಳಿ. ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ, ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅವ್ರವ್ನ್ ಕೇಳ್ತೀನಿ ತಡೀರಿ. ಅವ್ರವ್ನ ನಾವ್ ಇಟ್ಕೊಂಡಿದ್ದೇನೋ ಅಂತ ಕೇಳ್ತೀನಿ ಅಷ್ಟೇ. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಅದೇ ಏನು ಇಲ್ಲ. ಇವಾಗ ನಾವು ನಮ್ಮ ಸಂಬಂಧಿಕರು ಅಂತ ಮಾಡ್ದು. ನೀವಾದ್ರು ಉಯ್ಕೊಳ್ರಿ. ಅಲ್ಲಪ್ಪ ಬಿಟ್ಟಾಕದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ, ಓಂ ಗುರುಭ್ಯೋ ನಮಃ. ಎಲ್ಲ ಕಟ್ ಮಾಡಬಾರ್ದು. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ. ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕೋ ಬೇಡವೋ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಮಾಡ್ಲಾರಪ್ಪ ಏನ ಕೆಲಸ?
ಎದ್ದು ಹೇಳ್ತಿದ್ದಂಗೆ ಇದು ಅಲ್ಲ ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ. ಲಲಿತಾ ನೀನ್ ಹೆಂಡತಿ? ಇಲ್ಲ ಬಿಡಿ, ಇದ ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ ಎಂಟೆ ಹೊಡ್ಸಕ್ಕೆ ಹೇಳಿದೀನಲ್ಲ, 8 ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡತಿ ಲಲಿತಾ? ಆಯ್ತು ಸ್ವಾಮಿ. ಅಲ್ಲ ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವರಿಗೆ ಹೋಗಿ ನಿಮಗೆ ಮಾಡಿರಿ ಸ್ವಾಮಿ. ಹಲೋ ನರಸಿಂಹರಾಜು. ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ, ಲಕ್ಷ್ಮಮ್ಮ ಬೇಕೋ, ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ ಅಷ್ಟೇ. ಆಯ್ತಪ್ಪ. ಕುಡಿಯಾರಲ್ವರ ರೇ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಯಪ್ಪ ಸ್ವಾಮಿ, ಇವರು ಸ್ವಾಮಿಗಳು ಸಚ್ಚಿದಾನಂದ ಇದು 8:30 ಮೇಲೆ ಅಲ್ರ ಪೂಜೆ ಅಂತ. ಈಗ ಅದ ಯಾರೋ ಹರ್ಬಲ್ನರು ಹರ್ಬಲ್ ಅದಕ್ಕಿನ್ನ ಸ್ವಲ್ಪ ಐತೆ ಅಂತ ಫೋನ್ ಮಾಡಿದೆ ಸ್ವಾಮಿ. ನೀವು ಖಂಡಿತ ಬೇಜಾರು ಮಾಡ್ಕೋಬೇಡಿ. ಕಾರ್ತಿಕ ಮಾಸದ ಅಲ್ಲಲ್ಲ ಕಾರ್ತಿಕ ಮಾಸದ ಪೂಜೆಯನ್ನು ನೀನ್ ಹೇಳ್ಬೇಡ ಕಣಯ್ಯ. ಕಾರ್ತಿಕ ಮಾಸದ ಪೂಜೆಯನ್ನು ಇಟ್ಕೊಂಡಿದೀವಲ್ಲ, ಅದಕ್ಕೆ ಈಗ ಸಾಯಂಕಾಲ 8:30 ಮಹಾಮಂಗಳಾರತಿ ಆಗುತ್ತದು ಮಾಮೂಲಿ. ಅದಕ್ಕೆ ನಾನು ಇವತ್ತು ಪೂಜೆ ರಾತ್ರಿ ಅಮಾವಾಸ್ಯೆ ಪೂಜೆ ಮಾಡಿದ್ದೆ. ಸ್ವಲ್ಪ ಕಠಿಣವಾಗಿತ್ತು ಅದು ನಿಮ್ದು. ಯಾಕೆ ಸ್ವಲ್ಪ ಎಲ್ಲ ಒಂದು 4-5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಇದಕ್ಕೆ. ಅದು 5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಬದುಕಲೇಬಾರ್ದು, ನಿಮ್ಮ ಮನೆ ಹಾಳಾಗೋಗ್ಬೇಕು, ಮಕ್ಕಳು ಎಲ್ಲ ಓದ್ತಾವ್ರೆ. ನಿಮ್ ಬಾಯಾಗ ಅಂತ ಮಾತಾಡ್ತಿರ ಆತರ ಅಲ್ಲ ರೀ, ನಮಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿಸಿರೋದು, ಅದೆಲ್ಲ ನಮಗೆ ಗೋಚರ ಆಗುತ್ತದೆ. ಇದು ಕಂಡೀಷನ್ ಆಗಿ ಮಾಡ್ಯಾರಂತ ಕೇಳಿ. ಇದು ಅದಕ್ಕೆ ರಾತ್ರಿ ಹೇಳು ನರಸಿಂಹರಾಜು ಸುಮ್ಮನೆ ಶೆಟ್ರು ಬೇಡ ತಳಿ ಬಿಡು, ಸುಮ್ಮನೆ ಶೆಟ್ರು. ಇದೊಂದು ಹಲೋ ಹಲೋ ಟವರ್ ಏನು ಕೇಳಿಸ್ತಾ ಇಲ್ಲಪ್ಪ, ಸ್ವಲ್ಪ ಕ್ಲೀನಾಗಿ ಮಾತಾಡು. ಕೇಳಿಸ್ತಾ ಇದ್ದಾವೆ ನೀವು ಮಾತಾಡೋದು. ನಾನ್ ಮಾತಾಡೋದು ನಿನಗೆ ಕೇಳಿಸ್ರೆ ನೀನ್ ಮಾತಾಡೋದು ನನಗೆ ಕೇಳಿಸ್ಬೇಕಲ್ವನ್ರಿ? ಕೇಳಿಸ್ಬೇಕು ಸ್ವಾಮಿ. ಮತ್ತೆ ಏನು ಒಪ್ಪ ಒಂಥರ ಅನಾಗರಿಕನಾಗಿ ಮಾತಾಡ್ತೀನಿ ನೀನು. ನನಗೆ ಕೇಳಿಸ ಸ್ವಾಮಿ ಅಂತಂದ್ರೆ ನೀನ್ ಹೇಳ್ಸೋದು ನನಗೆ ಕೇಳಿಸ್ಬೇಕು ತಾನೆ. ಅಲ್ಲ ಇದು ಈ ಸ್ವಾಮಿ ಹೇಳೋದು ಒಂಚೂರು ಆ ಕಂಡೀಷನ್ ಐತೆ, ಕೇಳ್ಬಾ ಅಂತ ನಮ್ಮ ಮನೆ ನಮ್ಮ ಬಿಡು. ಇಲ್ಲಿ ಕೇಳಿಲ್ಲಿ, ದೇವ ಮಂದಿರಕ್ಕೆ ನೀನ್ ಹೇಳ್ಬೇಡ, ನಾನು ಹೇಳೋದು ಕೇಳಿಸ್ಕೊ. ದೇವ ಮಂದಿರಕ್ಕೆ ಮೊದಲು ಹೋದರೇನೋ ಕೊಲೆಂಗೆ ಹೋದರೇನೋ, ಯಾರ್ಯಾರಿಗೆ ಏನೇನು ಸಿಗ್ಬೇಕೋ ಅದು ಮಾತ್ರ ಸಿಗುತ್ತೆ ಅಲ್ವಾ? ಸುಮ್ಮನೆ ಕೈ ಊದ್ಗಡ್ಡಿ ಹಚ್ಚಿದ್ದವ್ರೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ತಪ್ಪದು. ಭಕ್ತಿಯಿಂದ ಯಾರು ಪೂಜೆ ಮಾಡಿರ್ತಾರೋ ಅವ್ರಿಗೆ ಮಾತ್ರ. ಹಲೋ ಅಲ್ವಾ? ನೀನ್ ಹೆಂಡತಿ ಯಾವತ್ತೋ ಸ್ನಾನ ಮಾಡ್ಬಿಟ್ಟು ಯಾವತ್ತೋ 2 ಊದ್ಗಡ್ಡಿ ಹಚ್ಚಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ, ತಿಳ್ಕೊ. ಒಂದ್ ಸ್ವಲ್ಪ ಟವರ್ ಇರ್ತಾ ಬಂದ್ ಮಾತಾಡಿ. ಏನೋ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಕಾಯಿ ಅಲ್ಲಿ ಆಚೆ ಕಡೆ ನೋಡು. ಕಾಯಿ ಇಲ್ಲ ಹೊಲ್ತಳಿಂದ ತಂದಿಲ್ಲ ಮಗ. ಆಯ್ತು. ಹಲೋ ರೇ, ನಾನು ನಂಗೆ ಮಾಡಕ್ ಕೆಲ್ಸಿಲ್ದೆ ನಿನಗೆ ಫೋನ್ ಮಾಡಿಲ್ಲ. ನಾವು 9 ಗಂಟೆಗೆ ಮಾಡ್ತೀರಾ ಅಂತ ನಾವು ಇದು ಯಾವ್ದೋ ಹರ್ಬಲ್ನವ್ರು ಮಾಡಿದ್ರು. ರೇ, ನೀನು ಯಾವಂತರ ಮಾತಾಡ್ಕೋ. ನಾನ್ ಮಾತಾಡ್ಬೇಕಾರೆ ನೀನು ನನ್ನ ಹತ್ರ ಮಾತಾಡ್ಬೇಕು. ಇನ್ನು ಸ್ನಾನ ಅದು ಮಾಡಿರೋ, ಇದು ಮಗ ತೊಳೆದಿಲ್ಲ ಸ್ವಾಮಿ. ನೀನ್ ಏನ ತೊಳ್ಕೊಂಡು ನಿನ್ ಕಟ್ಕೊಂಡು ನನಗೇನ ಆಗ್ಬೇಕು? ನಿನ್ಗೆ ಒಳ್ಳೇದ್ ನಾನ್ ಮಾಡ್ತಿರೋದು, ನನಗೆ ಒಳ್ಳೇದ್ ನೀನ್ ಮಾಡ್ತಿದ್ಯಾ? ನೀನ್ ಹೇಳ್ದಂಗೆ ಕೇಳಕ್ಕೆ ಇಲ್ಲ ಸ್ವಾಮಿ. ಯಾರು ಒಳ್ಳೇದ್ ಮಾಡ್ತಿರೋದು? ಇದು ಗುರುಭ್ಯೋ ನಮಃ ಸ್ವಾಮಿಗಳು ಶೃಂಗೇರಿ ಮಠದ ಅಧ್ಯಕ್ಷರು ಮಾಡ್ತಾ ಇರೋದು ಸ್ವಾಮಿ. ನಮಗೊಂದೇನೋ ಕಷ್ಟ ಪರಿಹಾರ ಮತ್ತೀಗ ನೀನ್ ಹೇಳ್ದಂಗೆ ನಾನ್ ಫೋನ್ ಮಾಡ್ಬೇಕು 9 ಗಂಟೆಗೆ 8 ಗಂಟೆಗೆ 6 ಗಂಟೆಗೆ? ಇಲ್ಲ. ಮತ್ತೆ ನಾನ್ ಮಾತಾಡ್ತಿದ್ರೆ ನೀನೇನೋ ನಿನ್ ಹೆಂಡತಿಗೇನೋ ಹೇಳ್ತಿದ್ಯಾ? ಅವ್ಳ ಭಕ್ತಿನೇ ಇಲ್ಲ ನಿನ್ ಹೆಂಡತಿಗೆ. ಕೊನೆಗೆ ಅವ್ರು ಏನಾಗ್ತಾರೆ ನೋಡಿವಂತೆ ಅವರೆಲ್ಲ. ಕೂತ್ಕೊಂಡು ಕೇಳಿ ಬನ್ನಿ ಅಮ್ಮ ಅಂತ ಕೂತಿದೆ ಸ್ವಾಮಿ. ದೇವರಲ್ಲಿ
ಊದ್ಗಡ್ಡಿ ತಗೊಂಡು ಬೆಳಗಿದ ತಕ್ಷಣ ಅದೇನು ಅವ್ರಿಗೇನು ನಿಮ್ದೇನ್ ಮನೆ ಹೆಂಚಿನ ಮನೆ ಸೀಟಿನ ಮನೆ ಮೋಲ್ಡಿಂಗ್